1/2/2026 ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ದಿನಾಂಕ ನಿಗದಿಯಾಗಿದ್ದು, ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಡೆಲಿಗೇಟ್ಸ್ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನ ಕರೆದು, ಇವತ್ತು ಆ ಒಂದು ಪೂರ್ವಭಾವಿ ಸಭೆಯಲ್ಲಿ ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಜಂಗಮಕೋಟೆ ಕ್ಷೇತ್ರ, ಎರಡನೇದು ಶಿಡ್ಲಘಟ್ಟ ಕ್ಷೇತ್ರ, ಮೂರನೇದು ಇವತ್ತು ನಮ್ಮ ಚಿಲ್ಕಲ್ನರ್ ಹೋಬಳಿ 6 ಪಂಚಾಯತ್ ಇವತ್ತು ಚೇಳೂರು ಸೇರಿರ್ತಕ್ಕಂಥ ಕ್ಷೇತ್ರ, ನಾಲ್ಕನೇದು ಇವತ್ತು ನಮ್ಮ ಎಸ್ ದೇವಗಾನಹಳ್ಳಿ, ಸಾದ್ಲಿ ಮತ್ತು ದಿಬ್ಬೂರಹಳ್ಳಿ 3 ಪಂಚಾಯತಿ ಗುಲ್ಬಂಡೆ ಕ್ಷೇತ್ರ ಸೇರಿರ್ತಕ್ಕಂಥದ್ದು, ಮತ್ತು ನಮ್ಮ ಸಾದ್ಲಿ ಹೋಬಳಿ ತಿಮ್ಸಂದ್ರ ಮತ್ತು ತಲಕಾಯಿ ಬೆಟ್ಟ ಕ್ಷೇತ್ರ ಸೇರಿರ್ತಕ್ಕಂಥದ್ದು, ಮತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಸೇರಿ ಇವತ್ತು ಮಹಿಳಾ ಕ್ಷೇತ್ರ ಆಗಿರ್ತಕ್ಕಂಥದ್ದು. ಈ ಒಂದು 6 ಕ್ಷೇತ್ರ ಸಂಬಂಧಪಟ್ಟಂತೆ ಇವತ್ತು ಅಭ್ಯರ್ಥಿಗಳನ್ನ ಇವತ್ತು ಆಯ್ಕೆ ಮಾಡ್ತಕ್ಕಂಥದ್ದು ಮತ್ತು ಒಂದು ಪೂರ್ವಭಾವಿ ಸಭೆಯಲ್ಲಿ ಈ ಒಂದು ಚುನಾವಣೆಯನ್ನ ಯಾವ ರೀತಿ ನಡೆಸ್ಬೇಕಂತ ಇವತ್ತು ಕೂಲಂಕುಷವಾಗಿ ಮಾತಾಡಿ ಇವತ್ತು ಎಲ್ಲ ನಮ್ಮ ಮುಖಂಡರ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಇವತ್ತು ನಮ್ಮ ಜಂಗಮಕೋಟೆ ಕ್ಷೇತ್ರ ಮತ್ತು ಶಿಡ್ಲಘಟ್ಟ ಕ್ಷೇತ್ರ ಮತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಅಭ್ಯರ್ಥಿಗಳನ್ನ ಇವತ್ತು ಅಂತಿಮಗೊಳಿಸಿದ್ದಾರೆ. ಇವತ್ತು ನಮ್ಮ ಜಂಗಮಕೋಟೆ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ಉಜಿಗೂರು ರಾಮಣ್ಣನವರು ಇವತ್ತು ನಮ್ಮ ಮುಖಂಡರು ಚುನಾವಣೆ ನಿಲ್ಲಿಸಂತ ಇವತ್ತು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಪಕ್ಷದ ವತಿಯಿಂದ ಉಜಿಗೂರು ರಾಮಣ್ಣವರು ಹಿರಿಯರು ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಕ್ಷದ ಹಿರಿಯರು ಹಿಂದೆ ಕೋಲಾರ ಒಕ್ಕೂಟದಲ್ಲಿ ಗೆದ್ದಂತ ಮಾಜಿ ನಿರ್ದೇಶಕರು ಇವತ್ತು ನಮ್ಮ ಪಕ್ಷದ ಇವತ್ತು ನಿರಂತರವಾಗಿ ಮುನ್ಸಾಪನ ಕಾಲದಲ್ಲಿಂದ ಪಕ್ಷಕ್ಕಾಗಿ ದುಡ್ಡಿರ್ತಕ್ಕಂಥ ನಮ್ಮ ಮುನಿಯಪ್ಪಣ್ಣವ್ರನ್ನು ಸಹ ಇವತ್ತು ಎಲ್ಲ ಮುಖಂಡರು ಸೇರಿ ಇವತ್ತು ಅವ್ರನ್ನ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಇವತ್ತು ಸೂಚನೆಯನ್ನು ಕೊಟ್ಟು ಇವತ್ತು ಅವ್ರನ್ನ ಅಭ್ಯರ್ಥಿ ಮಾಡ್ತಕ್ಕಂಥದ್ದು ಒಂದು ಪ್ರಾರಂಭ ಆಗಿದೆ. ಅದೇ ರೀತಿ ಇವತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ತಿಮ್ಸಂದ್ರದ ನಮ್ಮ ಶಿವಾರೆಡ್ಡಿ ಅಣ್ಣವ್ರ ತಮ್ಮ ವೆಂಕಟರಾಮ ರೆಡ್ಡಿ ಅಣ್ಣವ್ರನ್ನ ಇವತ್ತು ಅಭ್ಯರ್ಥಿಯನ್ನು ಮಾಡಿ ಈ 3 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಇವತ್ತು ನಾವು ಘೋಷಣೆಯನ್ನು ಮಾಡ್ತಕ್ಕಂಥದ್ದು. ಈ ಒಂದು ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ಇವತ್ತು ಕ್ಷೇತ್ರದ ಎಲ್ಲ ಮುಖಂಡರಿಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ರಿ. ಮತ್ತೆ ಉಳಿಕೆ ಇರತಕ್ಕಂಥ ಇವತ್ತು ಗುಲ್ಬಂಡೆ ಕ್ಷೇತ್ರ ಮತ್ತು ನಮ್ಮ ಚೇಳೂರು ಕ್ಷೇತ್ರ ಸಂಬಂಧಪಟ್ಟಂತೆ ಇವತ್ತು ಚೇಳೂರು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಎನ್ ವಿ ಶ್ರೀರಾಮ್ ರೆಡ್ಡಿ ಅನ್ನೋರು ಮತ್ತು ನಮ್ಮ ಕೃಷ್ಣಾರೆಡ್ಡಿ ಅನ್ನೋರು ಇವತ್ತು ಇಬ್ರು ಆಕಾಂಕ್ಷಿಗಳಾಗಿದ್ದಾರೆ. ಇವತ್ತು ಅವರು ಇಬ್ಬರಲ್ಲೊಬ್ರು ಅವರೇ ತೀರ್ಮಾನ ಮಾಡಿ ಇಬ್ರು ಸಹ ಇವತ್ತು ಬುಧವಾರ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದು ಮಾಡ್ತಾರೆ. ಒಟ್ಟಾರೆ ಇವತ್ತು ಏನು ಸರ್ಕಾರ ಇವತ್ತು ಮತ್ತು ಕೋಆಪರೇಟಿವ್ ಅವರು ಸೇರಿ ಇವತ್ತು ನಮ್ಮ ಕ್ಷೇತ್ರವನ್ನ 6 ಕ್ಷೇತ್ರಕ್ಕೆ ಇವತ್ತು ಸೇರಿಸಿದ್ದಾರೆ. ಇದು ಮುಂದೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಚುನಾವಣೆಯನ್ನ ಎಲ್ಲಾ ಮುಖಂಡರು ಪ್ರಾಮಾಣಿಕತೆಯಿಂದ ಮಾಡಿ ನಮ್ಮ ಅಭ್ಯರ್ಥಿಗಳನ್ನ ಜಯಿಸಿದ ಮಾಡ್ಬೇಕಂತ ಹೇಳಿ ಎಲ್ಲರಲ್ಲೂ ಮನವಿಯನ್ನ ಮಾಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಇವತ್ತು ಸಿದ್ದರಾಮಣ್ಣವರು ಒಂಟಿದ ಮುಖ್ಯಮಂತ್ರಿ ಆಗಿದ್ರು, ಸರಿ ಅವ್ರು ಕೊಡ್ಬೋದಾಗಿ. ಯಾಕೆ ಸಿದ್ದರಾಮಣ್ಣವ್ರು ಆಗ್ಯವ್ರೆ? ಈ ಪಕ್ಷಕ್ಕೆ ದುಡಿಮೆ 40 ವರ್ಷ ಆಯ್ತು. ಅವ್ರು ಹಿಂದೆ ಅವ್ರು ಯಾವತ್ತೂ ಅಧಿಕಾರ ಅನುಭವಿಸಿಲ್ಲ. ಆಕಸ್ಮಿಕವಾಗಿ ಒಂದು ಬಾರಿ ಆಗಿದ್ರು. ಈ ನಾನೂಕ ಇವತ್ತು ಅಧಿಕಾರ ಕ್ಷೇತ್ರದ ಮತದಾರರು ಸ್ವಾಭಿಮಾನ ಮತದಾರರು ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಹಿರಿಯರನ್ನ ಗೆಲ್ಸ್ಬೇಕನ್ನಂಥದ್ದು ನಮ್ಮ ಮುಖಂಡರು ನಮ್ಮ ಸ್ನೇಹಿತರು ಒಂದು ಸಂಕಲ್ಪ ಐತೆ. ಈ ಚುನಾವಣೆಯಲ್ಲಿ ಈಗ ಅವರು ಸುಮಾರು 68 ವರ್ಷ ವಯಸ್ಸಾಗೈತೆ. ಇವತ್ತು ನಮ್ಮ ಮುಖಂಡರು ಬಹಳಷ್ಟು ಉತ್ಸಾಹದಿಂದ ಅದರಲ್ಲಿ ಇವತ್ತು ಈ ಒಂದು ಚುನಾವಣೆ ನಮ್ಮ ರಘುನಾಥ್ ರೆಡ್ಡಿ ಅನ್ನೋರು ಮುಂದಾಳತ್ವ ನಡೀತಾ ಇದೆ. ಅವರು ಜೈಬೇರಿಯಾಗಿ ಅವ್ರು ಗೆಲ್ಸ್ಕೊಂಡ್ ಬರ್ತಾರ ನನ್ನ ನಂಬಿಕೆ. ಈಗ ಚುನಾವಣೆಗಳನ್ನು ತಾವು ಮತ್ತೆ ನಿಮ್ಮ ನಾಯಕತ್ವನ್ನ ಬೆಂಬಲಿಸಿ ಇಷ್ಟು ಜನ ತಮ್ಮನ್ನ ಆಯ್ಕೆ ಮಾಡಿ ಹಿರಿಯ ನಾಯಕರು
ಅವಕ್ಕೆ ನಿಮ್ಮ ಅವಧಿ ಎಂತ ಜವಾಬ್ದಾರಿ ನಿರೀಕ್ಷೆ ಮಾಡಬೇಕು? ಇವತ್ತು ನಮ್ಮ ಗುರಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಆಗ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು, ಕರ್ನಾಟಕ ರಾಜ್ಯ ಆಗ್ಬೋದು, JDS ಪಕ್ಷಕ್ಕೆ ಅಧಿಕಾರ ತರಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಪ್ರತಿಯೊಬ್ಬರಿಗೂ ಅಧಿಕಾರ ಕೊಡ್ಬೇಕು, ಅಧಿಕಾರ ಕೇಂದ್ರೀಕರಣ ಆಗ್ಬೇಕು, ಅದು ನಮ್ಮ JDS ಪಕ್ಷದವ್ರಿಗೆ ಆಗ್ಬೇಕು ಅನ್ನೋದು ನನ್ಗೊಂದು ಆಸೆ ಇದೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನಾನೊಬ್ಬ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷರು, ಗಡಿಯಲ್ಲಿ ಬೆಳೆದು ಇವತ್ತು ಶಾಸಕನಾಗಿರೋನು. ಅವರು ಒಂದು ಆದರ್ಶಗಳನ್ನ ಅಳವಡಿಸ್ಕೊಂಡು ಇವತ್ತು ನಾವು ಬೂತ್ ಮಟ್ಟದಲ್ಲಿ ಪಕ್ಷ ಕಟ್ಟಂತದ್ದು ಆಗ್ಬೋದು. ಇವತ್ತು ಮುಂದೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ. 30 ಗ್ರಾಮ ಪಂಚಾಯತಿ ಮೆಂಬರ್ ಗೆಲ್ಸ್ಬೇಕು, ಅಧ್ಯಕ್ಷಗಳು ಮಾಡ್ಬೇಕು. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ತವೆ. 17 ನಮ್ಮ ಕ್ಷೇತ್ರದಲ್ಲಿ ತಿಲ್ಕಲ್ನರ್ ಹೋಬಳಿಯಲ್ಲಿ 3 ಒಟ್ಟು 20 ತಾಲೂಕ್ ಪಂಚಾಯತಿ ಮೆಂಬರ್ ಗೆಲ್ಸ್ಬೇಕು. ಜಿಲ್ಲಾ ಪಂಚಾಯತಿ 5 ಜನ ಜಿಲ್ಲಾ ಪಂಚಾಯತಿ ಮೆಂಬರ್ ಗೆಲ್ಸ್ಬೇಕು. ಇವೆಲ್ಲ ಮುಂದೆ ಇದೆ. ಇದಾದ್ಮೇಲೆ ನಗರಸಭೆ ಬರ್ತದೆ. ಇವೆಲ್ಲ ಚುನಾವಣೆಗಳಲ್ಲೂ ಪ್ರಾಮಾಣಿಕತೆಯಿಂದ ನಮ್ಮ ಪಕ್ಷದ ಮುಖಂಡರಿಗೆ ಅಧಿಕಾರ ಕೊಡ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ NDA ಅನ್ನುವಂಥದ್ದು ಇವತ್ತು ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಇಂದ ಭಾರತೀಯ ಜನತಾ ಪಕ್ಷ JDS ಪಕ್ಷ ಹೊಂದಾಣಿಕವಾಗಿ ಇವತ್ತು ಚುನಾವಣೆಗೆ ಮಾಡ್ತಾರೆ. ಇವತ್ತು NDA ಅವರು ನಮ್ಮ ಪಕ್ಷ ಜೊತೆಲಿ ಇದ್ದಾರೆ. ಇವತ್ತು ನಾವು ಅಲ್ಲಿ ಅಭ್ಯರ್ಥಿಗಳನ್ನ ಹಾಕ್ಬೇಕಾದ್ರೆ ಅಲ್ಲಿ ಸಂಬಂಧಪಟ್ಟಂತ NDA ನಾಯಕರಿಗೆಲ್ಲ ಗಮನ ತಂದು ಅವರು ಒಂದು ಅನಿಸಿಕೆಗಳನ್ನು ಪಡ್ಕೊಂಡು ಇವತ್ತು ನಾವು ಅಭ್ಯರ್ಥಿಗಳನ್ನ ಹಾಕ್ತಕ್ಕಂಥದ್ದು ಮಾಡ್ತೀವಿ. ನೂರ ಸಿಗ್ತದೆ. ಈಗ ನಾವು ಬೇರೆ ತಾಲೂಕುಗಳವ್ರನ್ನ ಮಾಡ್ಬೇಕಲ್ಲ, ಒಟ್ಟು ಪಕ್ಷದ ಪೂರ್ವಭಾವಿ ಸಭೆ. ಇವತ್ತು ನಾವು ನಮ್ಮ ಕ್ಷೇತ್ರದಲ್ಲಿ ಏನು ಇವತ್ತು ಅಭ್ಯರ್ಥಿಗಳು ನಾವು ಆಯ್ಕೆ ಮಾಡಿದ್ವಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಏನ್ ಆಯ್ಕೆ ಮಾಡಿದ್ರು, ಗೋರಿಬಿದನೂರಲ್ಲಿ ಏನ್ ಆಯ್ಕೆ ಮಾಡಿದ್ರು, ಚಿಂತಾಮಣಿಯಲ್ಲಿ ಏನ್ ಆಯ್ಕೆ ಮಾಡಿದ್ರು, ಒಟ್ಟಾರೆ ಜಿಲ್ಲೆಯಲ್ಲಿ ಇವತ್ತು ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಬಲಿಷ್ಠವಾಗಿದೆ ಅನ್ನೋಂಥದ್ದನ್ನ ಗಮನಿಸಲ್ಲಿ ಇಟ್ಕೊಂಡು ಇವತ್ತು ಉದಾಹರಣೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಬಿಜೆಪಿ ಅಭ್ಯರ್ಥಿಗಳು ಆಗ್ತಾ ಇದೆ. JDS ಅವರಿಗೆ ಅವ್ರಿಗೆ ಸಹಾಯ ಮಾಡ್ತಾ ಇದೆ. ಆದ್ರೆ ಬಿಜೆಪಿಯವರು ಸಭೆಗಳಿಗೆ JDS ಅವರು ಹೋಗ್ತಾ ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ JDS ಅವ್ರ ಸಭೆಗಳಿಗೂ ಬಿಜೆಪಿ ಅವರು ಮಾಡ್ತಾರೆ. ಇದು ಇನ್ನರ್ ಅಂಡರ್ಸ್ಟ್ಯಾಂಡಿಂಗ್, ಒಳನೊಪ್ಪಂದು ಇದನ್ನ ಮಾಡ್ಕೊಂಡು ನಾವು ಚುನಾವಣೆ ಮಾಡ್ತೀವಿ. ಅದು ಮುಂದೆ ನೋಡೋಣ. ರಘುನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು JDS ಮುಖಂಡರು, ನಮ್ಮ ಪೂಲ್ಕುಂಟಳ್ಳಿ ಅಂತ ಹೇಳ್ಬಿಟ್ಟು ಏನು ಇವತ್ತು ನಡೆದಂತಹ ಪೂರ್ವಭಾವಿ ಸಭೆಯಲ್ಲಿ ಈ ಚೀಮೂಲ್ ಚುನಾವಣೆಯ ಒಂದು ಎಲ್ಲಾರು ಅಭ್ಯರ್ಥಿಗಳ ಬಗ್ಗೆ ಯಾರು ಡಿಸೈಡ್ ಆಗ್ಬೇಕು ಏನು ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯಿತು. ಅದರಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ 2-3 ಜನ ಇದ್ ಮಾಡಿದ್ರು. ಅದರಲ್ಲಿ ನಮ್ಮ ಸೊಸೈಟಿ ಬಂದು ಹಾಲು ಉತ್ಪಾದಕರ ಸಹಕಾರ ಬಂದು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಸೇರ್ತಾ ಇತ್ತು. ಅದ್ರಲ್ಲಿ ನಾನು ಪ್ರಬಲ ಆಕಾಂಕ್ಷಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಒಂದು ಇದು ಕೇಳಿದಾಗ ನಾನು ಹೇಳಿದ್ದೆ. ಆದ್ರೆ ಇವತ್ತು ಶಾಸಕರು ನಾನು ಮತ್ತೆ ಬಂಕಮುನಿಯಪ್ಪಣ್ಣ ಇಬ್ರು ಪ್ರಬಲ ಆಕಾಂಕ್ಷಿಗಳಾಗಿದ್ವಿ. ಶಾಸಕರ ಒಂದು ಇದ್ರ ಮೇರೆಗೆ ನಾನು, ಯಾಕೆಂದ್ರೆ ಲಾಸ್ಟ್ ಟೈಮು ಬಂಕಮುನಿಯಪ್ಪನ ಪಾಪ ಒಂದೇ ಓಟಲ್ಲಿ ಸೋತಿರೋದು, ಅದರಿಂದ ಈ ಸಲ ಅವ್ರಿಗೆ ಸಹಾಯ ಮಾಡಿ ಅವ್ರನ್ನ ಗೆಲ್ಸ್ಕೊಂಡ್ ಬರ್ಬೇಕು ಅಂತ ಹೇಳ್ಬಿಟ್ಟು ಶಾಸಕರು ನಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರ ಒಂದು ಇದ್ರ ಪ್ರಕಾರ ನಾವು ಖಂಡಿತವಾಗ್ಲೂ ಈ ಸಲ ನಮ್ಮ ಬಂಕಮುನಿಯಪ್ಪಣ್ಣ ಗೆಲ್ಸ್ಕೊಂಡ್ ಬರೋದಕ್ಕೆ ವ್ಯವಸ್ಥೆ ಮಾಡಿ ಖಂಡಿತವಾಗಿ ನಾವು ಗೆಲ್ತೀವಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನಾನೇ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರ ಒಂದು ಮಾತಿಗೆ ಇದು ಕೊಟ್ಟು ಬಂಕಮುನಿಯಪ್ಪಣ್ಣನಿಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿರ್ಧಾರ ಮಾಡಿದ್ದೀನಿ. ನೀವು ಅದನ್ನ ಯೋಜನೆ ರೂಪಿಸ್ತಿರೋ, ರಣತಂತ್ರ ರೂಪಿಸ್ತಿರೋ, ತಕ್ಕಂತ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಚಿಂತಾಮಣಿ ಕ್ಷೇತ್ರದ ನಮಗೆ ಒಂದು 7 ಪಂಚಾಯಿತಿಗಳು ಚೇಳೂರು ಸೇರಿಸಿದ್ದಾರೆ. ಶಿಡ್ಲಘಟ್ಟಕ್ಕೆ ಸೇರಿರ್ತಕ್ಕಂಥ ತಿಲ್ಕಲ್ನರ್ ಹೋಬಳಿಯನ್ನ ಸೇರಿಸೋರು. ಇದರಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ನಾಳೆ ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಎನ್ಕೊತ್ತೂರು ಇರೋದು ಬರೀ 5 ಕಿಲೋಮೀಟರ್ ದೂರದಲ್ಲಿ, ಸುಮಾರು 45 ಕಿಲೋಮೀಟರ್ ದೂರ. ಈ ಒಂದು ಅವೈಜ್ಞಾನಿಕವಾದಂತಹ ಕೆಲಸವನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ, ವಿರೋಧ ಪಕ್ಷವನ್ನ ಕುಡಿಬೇಕೆಂಬತಕ್ಕಂಥ ಒಂದೇ ಒಂದು ದುರುದ್ದೇಶದಿಂದ ಈ ಕೆಲಸ. 2ನೇ PN ರಘುನಾಥ್ ರೆಡ್ಡಿ ಅವರು ಶಿಡ್ಲಘಟ್ಟದಿಂದ
ಉಜ್ಗೂರು ರಾಮಣ್ಣವರು ಒಂದೇ ಹೆಸರು ರಾಮಣ್ಣವ್ರು ಬರ್ಕಡೆ ನಾಗಮಂಗಲ ಶಿಲ್ಲಘಟ್ಟ ಶ್ರೀನಿವಾಸ ಗೌಡ್ರ ಪ್ರಶಾಂತ್ ಸರ್ ನಾಗಮಂಗಲ ಶ್ರೀನಿವಾಸ ಗೌಡ್ರ ಶ್ರೀಮಂಗಲ ಪ್ರಶಾಂತ್ ಅವರು ಕ್ಷೇತ್ರದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಜೆಡಿಎಸ್ ಪಕ್ಷದ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಂತ ನಾನು ಗಂಟಾಘೋಷವಾಗಿ ಹೇಳ್ತೀನಿ. ಇವತ್ತು ಈಗ 2026 ಇದಕ್ಕಿಂತ 2021ರಲ್ಲಿ ಚುನಾವಣೆ ಮಾಡಿ, ಅದಕ್ಕೆ ಮುಂಚೆ 2009ರಲ್ಲಿ ಉಮೇಶ್ ಅವನೇನಪ್ಪಿದೆ 2009ರಲ್ಲಿ ಆ 2009ರಲ್ಲಿ ನಾವು ಚುನಾವಣೆ ಮಾಡಬೇಕಾದ್ರೆ ಅವತ್ತು ನಮ್ಮ ಜೆಡಿಎಸ್ ಪಕ್ಷದ MPCS ಅಧ್ಯಕ್ಷಗಳಿದ್ದು ಕೇವಲ 55 ಅಧ್ಯಕ್ಷಗಳು ನಮ್ಮ ಪಕ್ಷದವರಿದ್ರು.